ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಾಧಾ ಪರಮೇಶ್. ಇವತ್ತು ನಾನೊಂದು ಚಾಲೆಂಜ್ ತೊಗೊಂಡ್ಬಂದಿದ್ದೀನಿ. ಅದು ನನಗಲ್ಲ, ಅದು ಅವ್ರಿಗೆ. ನನಗಿದು ರಿಸ್ಕ್ ಥರ, ಜೀವನದಲ್ಲಿ ಸ್ವಲ್ಪ ರಿಸ್ಕ್ ಇರಲಿ ಅಂತ ಇದನ್ನು ತಗೋತಾ ಇದ್ದೀನಿ. ಸೊ ಏನು ರಿಸ್ಕು, ಅವ್ರು ಏನು ಮಾಡ್ತಿದ್ದಾರೆ, ಏನು ಚಾಲೆಂಜ್, ಅವ್ರ ಹತ್ರನೇ ಕೇಳೋಣ ಬನ್ನಿ. ಹಾಯ್, ಏನು ಮಾಡ್ತಿದ್ದೀರಾ ಇವತ್ತು? ಫಸ್ಟ್ ಟೈಮ್ ನಾನು ಚೆನ್ನ ಮಸಾಲ ಮಾಡ್ತೀನಿ. ಚೆನ್ನ ಮಸಾಲ? ಏನು ಮಸಾಲ? ಚೆನ್ನ ಮಸಾಲ. ಎಲ್ಲಿ ಕಲ್ತ್ಕೊಂಡ್ರಿ? ಯೂಟ್ಯೂಬಲ್ಲಿ ನೋಡಿ ಕಲ್ತಿದ್ದೀನಿ. ಯೂಟ್ಯೂಬಲ್ಲಿ ಯಾರ ಮೇಲೆ ಪ್ರಯೋಗ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಅದು ನಿನ್ನ ಮೇಲೆ ಪ್ರಯೋಗ ಮಾಡಬೇಕು. ನಾನು ಬದುಕಿರೋದು ಆಸೆ ಇಲ್ವಾ ನಿಮಗೆ? ಇಷ್ಟ ಇಲ್ವಾ? ತಿಂದಾದ್ಮೇಲೆ ಗೊತ್ತಾಗುತ್ತಲ್ಲ ಹಾಗೆ. ಸೊ ಯೂಟ್ಯೂಬಲ್ಲಿ ನೋಡಿಕೊಂಡು ಚೆನ್ನ ಮಸಾಲ ಮಾಡ್ತಾ ಇದ್ದೀರಾ? ಓಕೆ, ಏನೇನು ಹಾಕ್ಬೇಕು ಅಂತ ಹೇಳಿದಾರ? ಹಾಂ, ನಾನಂತೂ ಸಖತ್ ಎಕ್ಸೈಟು ಇದೆ, ಸ್ವಲ್ಪ ಭಯನೂ ಇದೆ. ನಾನು ಬದುಕಿರ್ತೀನೋ ಇಲ್ವೋ, ನಾಳೆ ಇದನ್ನು ತಿಂದು ನನಗೇನಾದರೂ ಆದರೆ ನೋಡಿ ಇಲ್ಲಿದ್ದಾರೆ, ಫೋಟೋ ಹಿಡ್ಕೊಂಬಿಡಿ, ಇವರೇ ಕಾರಣ. ಅದಕ್ಕೆ ಚೆನ್ನ ಮಸಾಲಾಗೆ ಏನೇನು ಬೇಕು ಅಂತ ಹೇಳ್ತೀರಾ? ನಮ್ಮ ಮುಂಚೂರು ತೋರಿಸ್ಕೊಡ್ತೀರಾ? ಮೊದಲಿಗೆ ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಮತ್ತೆ ಮೆಣಸಿನಕಾಯಿ, 2 ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಪಲಾವ್ ಎಲೆ, 1 ಟೀ ಸ್ಪೂನ್ ಖಾರದ ಪುಡಿ, ಸ್ವಲ್ಪ ಅರಿಶಿನ, ಮತ್ತೆ ಚೆನ್ನ ಮಸಾಲ. ಅದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಓಕೆ, ಫಸ್ಟ್ ಏನು ಮಾಡ್ಬೇಕೀಗ? ಫಸ್ಟ್ ಒಲೆ ಮೇಲೆ ಬಾಣಲಿ ಇಟ್ಕೊಂಡಿದ್ದೀನಿ. ಆಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಏನು ಎಣ್ಣೆ ಹಾಕಿದ್ದೀರಾ? ಕಡಲೆಕಾಯಿ ಎಣ್ಣೆ. ನೆಕ್ಸ್ಟ್ ಏನು ಹಾಕ್ತಿದ್ದೀರಾ? ಪಲಾವ್ ಎಲೆ, ಚಕ್ಕೆ ಮತ್ತೆ ಜೀರಿಗೆ. ಅಲ್ಲ, ಅಡುಗೆ ಮಾಡೋಷ್ಟು ತಿನ್ಸಕ್ಕೆ ಯಾರು ಸಿಗ್ಲಿಲ್ವಾ ಅಂತ? ಏನಾಗಲ್ಲ, ತುಂಬಾ ಚೆನ್ನಾಗಿ. ಅಷ್ಟೊಂದು ಕಾನ್ಫಿಡೆನ್ಸಾ? ತಿಂದಾದ್ಮೇಲೆ ನಿಮಗೆ ಗೊತ್ತಾಗ. ಹಂಗೆ. ನೆಕ್ಸ್ಟ್ ಈಗ ಮತ್ತೆ ಈರುಳ್ಳಿ ಮತ್ತೆ ಮೆಣಸಿನಕಾಯಿ. ಈರುಳ್ಳಿನ ಸ್ವಲ್ಪ ಈರುಳ್ಳಿನ ಡೀಪ್ ಫ್ರೈ ಆಗೋವರೆಗೂ ಹುರ್ಕೋಬೇಕು, ಯಾಕಂದ್ರೆ ಮಸಾಲೆ ತುಂಬಾ ಚೆನ್ನಾಗಿ ಇರುತ್ತೆ. ನೆಕ್ಸ್ಟ್ ಕುಕಿಂಗ್ ಕ್ಲಾಸ್ ಮಾಡಿಬಿಡಿ ಅಂದರೆ ಮಾಡೋಣ ಅಂತ ಇದ್ದೀನಿ. ನಿಮ್ಮ ಆಶೀರ್ವಾದ ಇದ್ರೆ ಎಲ್ಲ ಮಾಡಿ. ಈಗೇನು ಹಾಕಿದ್ದು? ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ನೋಡಿ, ಸ್ಮೆಲ್ಲು ಏನಂತದೆ? ಇವಾಗೇ ಗಮ್ಮಂತಿದೆ ಅಂದ್ರೆ ನೀವು ತಿಂದ್ರೆ ಇನ್ನೂ ಚೆನ್ನಾಗಿರ್ಬೇಕು. ಅಯ್ಯೋ ಭಗವಂತ, ಎಲ್ಲ ದೇವ್ರನ್ನೂ ಅರ್ಕೆ ಕಟ್ಕೋತಾ ಇದ್ದಾರೆ. ನೀವೇ ಹೇಳ್ತೀರಾ ಆಮೇಲೆ. ಈಗೇನು ಹಾಕಿದ್ದು? ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ನೋಡಿ, ಸ್ಮೆಲ್ಲು ಏನಂತದೆ? ಇವಾಗೇ ಗಮ್ಮಂತಿದೆ ಅಂದ್ರೆ ನೀವು ತಿಂದ್ರೆ ಇನ್ನೂ ಚೆನ್ನಾಗಿರ್ಬೇಕು. ಅಯ್ಯೋ ಭಗವಂತ, ಎಲ್ಲ ದೇವ್ರನ್ನೂ ಅರ್ಕೆ ಕಟ್ಕೋತಾ ಇದ್ದಾರೆ. ನೆಕ್ಸ್ಟ್ ಟೊಮೊಟೊ. ಸಣ್ಣದಾಗಿ ಹೆಚ್ಚಿಕೊಂಡಿದ್ದೀನಿ ಟೊಮೊಟೊ. ಅದರಲ್ಲಿ ಏನೇನಿದೆ ಇನ್ನೊಂದ್ಸಲಿ ಹೇಳ್ಬಿಟ್ಟು ಅದಕ್ಕೆ ಹಾಕಿ. ಮತ್ತೆ ಖಾರದ ಪುಡಿ, ಶ್ರೀಮದ್ರಮಾರಮಣ ಏನಂದ? ಏನಪ್ಪ ಅದು? ಚೆನ್ನ ಮಸಾಲ. ಓಹ್, ವೆರಿ ಗುಡ್, ಬೇಗ ನೆನಪಾಗೋಯ್ತು. ಹಾಂ, ಇವತ್ತೇ ಹಾಕ್ತೀಯ ಗುರುವೆ? ಮನುಷ್ಯನಿಗೆ ತಾಳ್ಮೆ ಮುಖ್ಯ. ತಾಳ್ಮೆ ಇದ್ರೆ ಏನು 2 ಅವರ್ಗೆ? 1 ಅವರ್ಗಲ್ಲ, 2 ಅವರಿಂದ ಅಡುಗೆ ಮಾಡ್ತಾರೆ. ತಾಳ್ಮೆ ಮುಖ್ಯ. ಯಾವುದೇ ಆಗಲಿ ತಾಳ್ಮೆ ಇರುತ್ತೆ. ದುಮ್ಮಂತ ಇದೆ. ನೆಕ್ಸ್ಟ್ ಮೇನ್ ಬೇಕಾಗಿರೋದೇ ಇದು. ಏನಿದು? ಕಡಲೆಕಾಳು. ಏನು ಕಾಳ? ಕಾಳು ಏನು ಅಂತ ಗೊತ್ತಿಲ್ಲ, ಅಡುಗೆ ಮಾಡ್ತಾರೆ ಗುರು. ಏನು ಕಾಳು? ನಾನು ಹೇಳೋರ್ಗು ಬಿಡೋದಾಗುತ್ತೆ. ಏನು ಕಾಳು ಅದು? ಹಾಂ, ಆಮೇಲೆ ಯೂಟ್ಯೂಬಲ್ಲಿ ಅದು ಹೇಳಿಲ್ಲ ಏನು ಕಾಳು.
ನೀರು ಹಾಕೊಂಡಿದ್ದೀನಿ. ಯಾರಿಗಾದ್ರೂ ಅಡಿಗೆ ಕಲಿಯೋ ಆಸಕ್ತಿ ಇದ್ರೆ ದಯವಿಟ್ಟು ಅವ್ರ ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ತಗೊಂಡು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ನೀವು ಬೆಳಗ್ಗೆ ತಿನ್ಬೇಕು ಅಂದ್ರೆ ರಾತ್ರಿನೇ ಕಾಂಟ್ಯಾಕ್ಟ್ ಮಾಡಬೇಕು, ರಾತ್ರಿ ತಿನ್ಬೇಕು ಅಂದ್ರೆ ಬೆಳಗ್ಗೆನೆ ಕಾಂಟ್ಯಾಕ್ಟ್ ಮಾಡಬೇಕು. ನೋಡಿ ಹಿಂಗಾಗಿದೆ ಅಂತ ಇಲ್ಲ. ಥ್ಯಾಂಕ್ ಯು. ಎಲ್ಲ ಹಾಕದಾ? ಯಾ ಎಲ್ಲ ಮುಗಿತಾ? ಇಲ್ಲ, ಇನ್ನೂ ಇದೆ. ಇನ್ನೇನು ಹಾಕ್ಬೇಕು? ಇನ್ನು ಸ್ವಲ್ಪ ಉಪ್ಪು ಹಾಕ್ಬೇಕು, ರುಚಿಗೆ ತಕ್ಕಷ್ಟು. ಪರವಾಗಿಲ್ಲ, ತಲೆಯಲ್ಲಿ ಬ್ರೇನ್ ಇದೆ. ಮೇನ್ ಬೇಕಾಗಿರೋದು ಉಪ್ಪು, ಅದು ಬಿಡಕ್ಕಾಗುತ್ತಾ? ನಿಮ್ಮ ಕಡೆ ಯಾರಾದ್ರೂ ಇದನ್ನ ಪೂರಿ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದನ್ನ ಯಾರಾದ್ರೂ ಪೂರಿ ಅಂತಾರ? ನಮ್ಮ ಕಡೆ ಇದು ಪೂರಿ. ಇದನ್ನ ಬೇರೆ ಇನ್ನೂ ತಿರುಗ್ತಾನೆ ಅವ್ರೆ. ಫ್ರೆಂಡ್ಸ್, ಫೈನಲಿ ಚೆನ್ನ ಮಸಾಲ ರೆಡಿ ಆಗಿದೆ. ಸಮಯನು ಸಿದ್ಧವಾಗಿದೆ. ಫಸ್ಟ್ ಪ್ರಯೋಗ ನಾನು ಹೆಂಡತಿ ಮೇಲೆ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆ, ಇನ್ನೂ ರುಚಿ ನೋಡಿ. ಥ್ಯಾಂಕ್ ಯು. ಈಗ ಚೆನ್ನ ಮಸಾಲ ರೆಡಿ ಮಾಡಿದೆ, ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಟೇಸ್ಟ್ ಮಾಡೋಣ. ಫಸ್ಟು ಎಲ್ಲದನ್ನು ಕೆಲಸ ತಂದಿದ್ವಿ, ಚೆನ್ನಾಗಿರಲಿ, ಏನೂ ಆಗಿರಲಿ ಅಂತ ಟೇಸ್ಟ್ ಮಾಡ್ತೀನಿ. ಚೆನ್ನಾದ, ಸ್ವಲ್ಪ ಉಪ್ಕೊಬೇಕು, ತುಂಬ ಚೆನ್ನಾಗಿ. ಸೊ ಇವತ್ತಿಗೆ ಈ ವಿಡಿಯೋ ಇಲ್ಲಿಗೆ ಮುಗೀತಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಎಲ್ಲರೂ ಸಪೋರ್ಟ್ ಮಾಡ್ತಿರೋದಕ್ಕೆ ತುಂಬ ಥ್ಯಾಂಕ್ ಯು.